ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. 8ನೇ ತರಗತಿ SAT ಎಕ್ಸಾಮ್ 2026 ಯಾರೆಲ್ಲ ಬರೀತಾ ಇದ್ದಾರಾ? ಇನ್ನೇನು ಏಪ್ರಿಲ್ 6ರಂದು ನಾಳೆನೇ ಹಿಂದಿ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಡರ್ ಬಿಟ್ಟಿರುವ ಹಿಂದಿ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟ್ ನಿಮ್ಮ SAT ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಇದೇ ಪ್ಯಾಟರ್ನಲ್ಲಿ ಒಂದು SAT ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರ ಅಲ್ಲ, ತುಂಬ ಪ್ರಶ್ನೆ ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡು ಹೋಗಿ. ರಿಪೀಟ್ ಆಗೋದ್ರಿಂದ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು, ಅರ್ಥ ಆಯ್ತಾ? ಮೋಸ್ಟ್ ಇಂಪಾರ್ಟೆಂಟು ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸರಿ ಕೊಡ್ತೇನೆ. ನಿಮ್ಮ ಎಕ್ಸಾಮ್ಗೆ ಒಟ್ಟಿನಲ್ಲಿ ಹೆಲ್ಪ್ ಆಗ್ತದೆ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನಿಮಗೆ ನಿಮ್ಮೊಂದು 8th ಎಕ್ಸಾಮ್ ಮುಗಿದ ಮೇಲೆ ಬೋರ್ಡ್ ಅವರು ಕೀ ಆನ್ಸರ್ ಬಿಡ್ತಾರೆ. ಪ್ರತಿಯೊಂದು ವಿಷಯದ ಕೀ ಆನ್ಸರ್ ಬಿಡ್ತಾರೆ. ಅವೆಲ್ಲ ಕೀ ಆನ್ಸರ್ ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಗಳು ಸಿಗ್ತವೆ. ಮಾಡ್ತೀರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಿಮಗೆ 8th ಅವ್ರಿಗೂ ಶೇರ್ ಮಾಡಿ. ಲಾಸ್ಟ್ ಎಕ್ಸಾಮು ಒಬ್ರಿಗಾದ್ರೂ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ, ಇದನ್ನು ಮಾಡಲ್ ಕ್ವಶನ್ ಪೇಪರು. ಈ ಒಂದು ಕ್ವಶನ್ ಪೇಪರ್ ನೋಡೋಕೆ ಮುಂಚೆ ನಾವು ವೇಟೇಜ್ ನೋಡ್ಕೊಂಬರೋಣ. ವೇಟೇಜು ಅದು ಮೋಸ್ಟ್ ಇಂಪಾರ್ಟೆಂಟು. ಇದೇ ಪ್ರಕಾರ ನಿಮ್ಮ ಒಂದು SAT ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ನೋಡ್ಕೊಳ್ಳಿ. 8th ಎಕ್ಸಾಮಿನೇಷನ್ ಚಾಪ್ಟರ್ ವೈಸ್ ವೇಟೇಜು. ಪಾರ್ಟ್ ಕಾ ನಾಮ್ 1, 2, 3, 4, 5 ಮಾರ್ಕ್ಸ್. 4 ಅಥವಾ 5 ಇರೋದಿಲ್ಲ ನೋಡಿ. ಪ್ರಾರ್ಥನೆಯಿಂದ ನಿಮಗೆ ಒಂದೇ ಕ್ವಶನ್ ಕೇಳ್ತಾರೆ. 1 ಮಾರ್ಕ್ಸ್ 1 ಕ್ವಶನ್ನು, ಒಂದೇ ಕ್ವಶನ್. ನಿಮಗೆ ಯಾವುದೇ ರೀತಿ 2 ಮಾರ್ಕ್ಸ್ ಕೇಳೋದಿಲ್ಲ, 3 ಮಾರ್ಕ್ಸ್ ಕೇಳೋದಿಲ್ಲ, 4 ಮಾರ್ಕ್ಸ್ ಕೇಳೋದಿಲ್ಲ. ನೋಡ್ಕೊಳ್ಳಿ. ಇದೇ ಪ್ರಕಾರ ನಿಮ್ಮೊಂದು SAT ಎಕ್ಸಾಮ್ನ ಕ್ವಶನ್ ಪೇಪರ್ ಇರ್ತದೆ. ಎಷ್ಟು ಮಾರ್ಕ್ಸಿಗೆ? 50 ಮಾರ್ಕ್ಸಿಗೆ ಇರ್ತದೆ. ನೋಡೋಣ. ಒಂದೇ ಮೇಲೆ ನಿಮಗೆ 5 ಮಲ್ಟಿಪಲ್ ಇರ್ತವೆ. 5 ಬಹು ಹಾಕಿ ಪ್ರತಿ ಕ್ವಶನಿಗೆ 1 ಮಾರ್ಕ್ಸು. ಒಂದೇ ಕ್ವಶನ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟು. ಅಬ್ಸರ್ವ್ ಮಾಡಿ, ಅವರು ಯಾವೆಲ್ಲ ಗ್ರಾಮರ್ ಟಾಪಿಕ್ ಕೊಟ್ಟಿದ್ದಾರೆ. ಅವೆಲ್ಲ ಟಾಪಿಕ್ಗಳನ್ನ ಕೇಳ್ತಾರೆ. ಕ್ವಶನ್ ಚೇಂಜ್ ಆಗ್ಬೋದು ಅಥವಾ ಸೇಮ್ ಕೆಲವಷ್ಟು ರಿಪೀಟ್ ಆಗ್ಬೋದು. ಒಟ್ಟಿನಲ್ಲಿ ಟಾಪಿಕ್ ಅಬ್ಸರ್ವ್ ಮಾಡಿ. ಒಂದೇ ಕ್ವಶನ್ ನೋಡಿ, ಗರೀಬ್ ಕಾ ವಿರುದ್ಧಾರ್ಥಕ ಶಬ್ದ ಕೇಳಿದ್ದಾರೆ. ಯಾವುದಾಗ್ಬೋದು? ಗರೀಬ್ನ ವಿರುದ್ಧಾರ್ಥಕ ಶಬ್ದ ಇದು ಆಪ್ಷನ್ ಸಿ ಆಗ್ತದೆ, ಅಮೀರ್ ಹೈ. ಕ್ವಶನ್ ನಂಬರ್ 2, ಬಾಯಿ ಕಾ ಅನ್ಯಲಿಂಗ ಶಬ್ದ ಎರಡನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಎ ಬಹನ್ ಹೈ. ಕ್ವಶನ್ ನಂಬರ್ 3, ರೋಟಿ ಕಾ ಅನ್ಯವಚನ ರೂಪ ಏನಾಗ್ಬೋದು? ರೋಟಿ ಅನ್ಯವಚನ ರೂಪ. ಮೂರನೇದು ಆನ್ಸರ್ ಆಪ್ಷನ್ ಬಿ, ರೋಟಿಯ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 4, ಚಲನ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಕೇಳಿದರೆ ಏನಾಗ್ಬೋದು? ನಾಲ್ಕನೇದು ಇದು ಆಪ್ಷನ್ ಸಿ ಆಗ್ತದೆ, ಚಲಾನ ಹೈ. ಇನ್ನು ಕ್ವಶನ್ ನಂಬರ್ 5, ಉಲ್ಲು ಬನಾನ ಮೊಹರ ಕಾ ಅರ್ಥ ಏನಾಗ್ಬೋದು? 5ಗೆ ಆನ್ಸರು ಆಪ್ಷನ್ ಡಿ ಆಗ್ತದೆ, ಮೂರಕ್ಕೆ ಬನಾನ ಹೈ. ಅದಾದಮೇಲೆ ಎರಡನೇ ಅವೇನು ಅನುರೂಪದ ಕ್ವಶನ್ಗಳು 2 ಮಾರ್ಕ್ಸಿಗೆ ಕೇಳ್ತಾರೆ. ಪ್ರತಿ ಕ್ವಶನಿಗೆ 1 ಮಾರ್ಕ್ಸು, ಟೋಟಲಾಗಿ 2 ಮಾರ್ಕ್ಸ್ ನೋಡಿ. 6ನೇದು, ಕವ್ವ ಕಾವ್ ಬಿಲ್ಲಿ ಅಂತ ಕೇಳಿದರೆ ಕವ್ವ ಹೇಗೆ ಹೇಳ್ತದೆ? ಕಾಗೆ ಕಾವ್ ಅಂತ ಕರಿತದೆ, ಒದರ್ತದೆ ಅಥವಾ ಶಬ್ದ ಮಾಡ್ತದೆ ಅಂತ ಕರಿಬೋದು ನಾವು. ಇನ್ನು ಬಿಲ್ಲಿ ಯಾವ ರೀತಿ ಮಾಡ್ತದೆ ನಿಮಗೆ ಉತ್ತರ ತೋರಿಸ್ತೀನಿ, ಇನ್ನೂ ಈಸಿಯಾಗಿ ಅರ್ಥ ಆಗ್ತದೆ. ಬಿಲ್ಲಿ ಅನ್ನೋದು ಮ್ಯಾವ್ ನೋಡಿ. ಮ್ಯಾವ್ ಅನ್ನೋದು ಇರ್ತಿ ಬರಬೇಕು ಹಿಂದಿಯಲ್ಲಿ, ಮ್ಯಾವ್. ಇನ್ನು ಕ್ವಶನ್ ನಂಬರ್ 7, ಸಮಾಚಾರ ಪತ್ರ ಕೋ ಪढ़ सकते हैं, ರೇಡಿಯೋ ಸೇ ಸಮಾಚಾರ ಏನು ಮಾಡ್ಬೋದು ನಾವು? ರೇಡಿಯೋಯಿಂದ. 7ಗೆ ಆನ್ಸರು ಸುನ್ ಸಕ್ತೆ, ಕೇಳ್ಬೋದು, ಕಿವಿಯಿಂದ ಕೇಳ್ಬೋದು. ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 8, ನಿಮ್ಲಿಖಿತ ಪ್ರಶ್ನೆಗೆ ಉತ್ತರ ಏಕ್ ಪೂರ್ಣ ವಾಕ್ಯ ಮೇಲೆ ಲಿಖಿ. ಇವೇನು 1 ಅಂಕ ಪ್ರಶ್ನೆಗಳು, 3 ಇರ್ತವೆ. ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 8ನೇ ನೋಡಿ, ಮೇಜರ್ನೇ ಕಿನ್ಸೆ ಆಶೀರ್ವಾದ ಲಿಯಾ. 8ನೇ ಕ್ವಶನ್ಗೆ ಆನ್ಸರ್ ನೋಡಿ, मेजर ने अपनी माता से आशीर्वाद लिया. क्वेश्चन नंबर 9, प्रार्थना पद के अनुसार कैसी बातों को बिसरना चाहिए? कैसी बातों को बिसरना चाहिए? 9 के आंसर नोड़ी, प्रार्थना पद के अनुसार बीती बातों को बिसराना चाहिए. बीती बातों को नोड़ी. नेक्स्ट क्वेश्चन नंबर 10, मोबाइल का अग्रज कौन है ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟು. ಮೊಬೈಲ್ का अग्रज टेलीफोन है. क्वेश्चन नंबर 11, ನಿಮ್ಲಿಖಿತ ಪ್ರಶ್ನೆಗೆ ಉತ್ತರ 2-3 ವಾಕ್ಯ ಮೇಲೆ ಲಿಖಿ. ಇವೇನು 2 ಅಂಕದ ಪ್ರಶ್ನೆಗಳು, 5 ಇರ್ತವೆ. ಟೋಟಲಾಗಿ 10 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ.
हमें नोड़ी क्वेश्चन शिशु ने दुनिया में आकर पहले क्या क्या सीखा और कैसे सीखा अन्य क्वेश्चन आंसर नोड़ी शिशु ने दुनिया में आकर रो रो कर हंसना सीखा लघु होकर बढ़ना सीखा और गिर गिर कर चलना सीखा क्वेश्चन नंबर 12 पेड़ से गिरे सेब को देखकर न्यूटन ने क्या सोचा 12 आंसर नोड़ी पेड़ से गिरे सेब को देखकर न्यूटन ने सोचा कि यह सेब पेड़ से नीचे क्यों गिरा 13 अकबर ने अंत में क्या समझ पाया 13 आंसर नोड़ी अंत में अकबर समझा पाए कि बीरबल को उल्लू बनाना आसान नहीं है क्वेश्चन नंबर 14 बोलो क्यों घबरा गया 14 आंसर होंगे बोलो दूध पी रहा था थोड़ा सा दूध मुंह से निकालकर जमीन पर फैल गया फैले दूध में उसे 2 पंख दिखाई दिए इसलिए बोलो घबर गया ಏನದು पंख दिखाई दिए 15 आंसर नोड़ी क्वेश्चन नोड़ी दूरदर्शन क्या क्या प्रचार करता है अथवा रक्षाबंधन का मतलब क्या है 15 यार क्वेश्चन आंसर नोड़ोಣ ನೋಡಿ दूरदर्शन ಇವೆಲ್ಲ ಬರ್ತವೆ ಇನ್ನು 10 क्वेश्चन रक्षाबंधन का मतलब रक्षा का बंधन है रक्षाबंधन 2 आत्माओं ನೋಡ್ಕೊಳ್ಳಿ ಆನ್ಸರು क्वेश्चन नंबर 16 निम्नलिखित प्रश्नों के उत्तर 3-4 वाक्यों में लिखिए इवेनो 3 मार्क्सು ಎಷ್ಟು ಕ್ವೆಶ್ಚನ್ 6 ಸೆಕ್ಷನ್ ಟೋಟಲ್ 18 मार्क्सು प्रति क्वेश्चन के 3 मार्क्सು 16 ನೋಡಿ तिम्मक्का दंपति किस प्रकार के धर्म कार्य में लग गए 16 आंसर ನೋಡ್ಕೊಳ್ಳಿ ನಾನು ಪಾಸ್ ಮಾಡಿ ನೀವು ಉತ್ತರ ನೋಡ್ಕೊಳ್ಳಿ 16 ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 17 ಹೋಗೋಣ बादल कैसे बनते हैं ನೋಡ್ಕೊಳ್ಳಿ 17 ಆನ್ಸರ್ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ ನೀವು नेक्स्ट क्वेश्चन नंबर 18 निम्नलिखित दोये का भावार्थ अपने शब्दों लिखिए ಮೋಸ್ಟ್ ಇಂಪಾರ್ಟೆಂಟ್ ಒಂದು ದೋಯ ಭಾರತ ಕೇಳ್ತಾರೆ ಅದರಿಂದ ಎಲ್ಲ ದೋಯಗಳ ಭಾರತ ನೋಡ್ಕೊಳ್ಳಿ ಒಂದು ಕೇಳ್ತಾರೆ ಎಸಿ ಬಾನಿ ಬೋಲಿಯೇ ಮನ್ ಕಾ ಆಪಾ ಕೋಯ್ ಇದನ್ನು ಕೇಳ್ಬೋದು ರಿಪೀಟ್ ಆಗ್ಬೋದು ನೋಡ್ಕೊಂಡಿರಿ 18 ನೋಡ್ಕೊಳ್ಳಿ ಕಬೀರ್ ಕೆ ದೋಯೆ ಪೂರ್ತಿ ನೋಡ್ಕೊಳ್ಳಿ ಕಬೀರ್ ದಾಸ್ ಬರೆದಿದ್ದಾರೆ ಪೂರ್ತಿ ಕಬೀರ್ ಕೆ ದೋಯೆ ನೋಡ್ಕೊಳ್ಳಿ ಅದರಲ್ಲಿ 3 ಮಾರ್ಕ್ಸ್ಗೆ ಒಂದು ದೋಯೆ ಕೇಳಿ ಕೇಳ್ತಾರೆ ಕ್ವೆಶ್ಚನ್ ನಂಬರ್ 19 कनी किससे कहते हैं 19 आंसर ನೋಡಿ क्वेश्चन नंबर 20 प्रोटीन के अंश किन किन चीज़ों से प्राप्त कर सकते हैं प्रोटीन का अंश ತುಂಬಾನೇ ಬರಿಬಹುದು 20 आंसर ನೋಡಿ चावल मक्का ಸೋಯಾಬೀನ್ ಚನಾ ಮೂಂಗ್ ತುಂಬ ಇವೆ ಬರಿಬೋದು ನೆಕ್ಸ್ಟ್ 21 ನಿಮ್ನಲಿಖಿತ ವಾಕ್ಯ ಏನು ಅನುವಾದ ಕೇಳಿದ್ದಾರೆ ಕನ್ನಡ ಅನುವಾದ ಇಂಗ್ಲೀಷ್ ಅನುವಾದ ಅವರು ಹಿಂದಿಯಲ್ಲಿ ಒಂದು ವಾಕ್ಯ ಕೊಡ್ತಾರೆ ಅದನ್ನು ನಾವು ಕನ್ನಡ ಅಥವಾ ಇಂಗ್ಲೀಷ್ಗೆ ಅನುವಾದ ಮಾಡಬೇಕು ಹಿಂದಿಯಿಂದ ಕನ್ನಡ ಅಥವಾ ಇಂಗ್ಲೀಷು ಬಾಲಕ ಮೋಹನ್ ದಾಸ್ करमचंद गांधी शर्मीले स्वभाव के थे वे त्याग और तपस्या की मूर्ति थे 21ಗೆ ಕನ್ನಡದಲ್ಲಿ ಆನ್ಸರ್ ನೋಡೋಣ ಬಾಲಕ ಮೋಹನ್ ದಾಸ್ ಕರಮಚಂದ ಗಾಂಧಿ ನಾಚಿಕೆ ಸ್ವಭಾವ ಉಳ್ಳವರಾಗಿದ್ದರು ಅಂತ ಬರೀಬೋದು ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು ನೆಕ್ಸ್ಟ್ 12 ಎಲ್ಲಿಗೆ ಹೋಯ್ತು ओके 22 निम्नलिखित प्रश्नों के उत्तर 4-5 वाक्य में लिखिए इवेनो 4 मार्क्सು 3 क्वेश्चन टोटल ಆಗಿ 12 ಮಾರ್ಕ್ಸು ಪ್ರತಿ ಕ್ವೆಶ್ಚನ್ಗೆ 4 ಮಾರ್ಕ್ಸು ಮೇ ಬಿ ಇದೇ ಲಾಸ್ಟ್ ಮೇನ್ ಅನ್ಕೋತೀನಿ ಇದೇ ಲಾಸ್ಟ್ ಮೇನು ಪದವಾಗಿ ಪೂರ್ಣ ಕೀಜಿए 4 ಮಾರ್ಕ್ಸಿಗೆ ಕೇಳ್ತಾರೆ ಈ ಒಂದು ಪೂರ್ತಿ ಪೈಮ್ ನೋಡ್ಕೊಳ್ಳಿ ಒಂದು ಪ್ಯಾರ ಕೇಳ್ತಾರೆ ಪೂರ್ತಿ ಪೈಮ್ ನೋಡಲೇಬೇಕು 22 ನೋಡಿ रंग बिरंगी मोहक छवि से अपने अंतर के सुगंध से तन से मन से
निजी जीवन से सब जग को सुरभित करती है. ಪೂರ್ತಿ ಪೈ ನೋಡ್ಕೊಳ್ಳಿ. 23 ನಿಮ್ಲಿಖಿತ್ ಏನಿದು ಒಂದು ಗದ್ಯ ಭಾಗ ಕೊಡ್ತಾರೆ, ಅರ್ಥ ಆಯ್ತಾ. ಅನುಚ್ಛೇದ್ ಪಡ್ಕರ್ ಅಧೋಲಿಖಿತ್ ಏನಿದು ಅಧೋಲಿಖಿತ್ ಪ್ರಶ್ನೆಗೆ ಉತ್ತರ ಲಿಖಿ. ಅಂದರೆ ಏನು ಅಷ್ಟೊಂದು ಟಫ್ ಏನಿಲ್ಲ, ತುಂಬಾ ಈಸಿ ಕ್ವಶನ್ ಇದು. ಗದ್ಯ ಭಾಗ ಅಂತ ಅರ್ಥ ಆಯ್ತಾ. ಕೊಡ್ತಾರೆ, ಒಂದು ಪದ್ಯ ಕೊಡ್ಬೋದು, ಆಮೇಲೆ ಗದ್ಯ ಕೊಡ್ಬೋದು. ಒಟ್ಟಿನಲ್ಲಿ ಒಂದು ಕೊಟ್ಬಿಟ್ಟು ಕೆಳಗಡೆ 4 ಕ್ವಶನ್ ಕೊಡ್ತಾರೆ. ಕೆಲವೊಂದ್ಸಲ ಗದ್ಯ ಕೊಡ್ಬೋದು, ನಿಮಗೆ ಪದ್ಯ ಕೊಡ್ಬೋದು. ಒಟ್ಟಿನಲ್ಲಿ ಹೆಚ್ಚಾಗಿ ಗದ್ಯ ಕೊಡ್ತಾರೆ. ಅದನ್ನ ಓದ್ಕೊಂಡ್ಬಿಟ್ಟು ನೀವು ಕೆಳಗಡೆ 4 ಕ್ವಶನ್ ಇರ್ತವೆ, 3 ಕ್ವಶನ್ ಇರ್ತವೆ. 3 ಅಲ್ಲ 4 ಅಲ್ಲ 3 ಇರ್ತವೆ. 3 ಕೇಳ್ಬೋದು, 4 ಕೇಳ್ಬೋದು. ಅದನ್ನ ಓದ್ಕೊಂಡು ನೀವು ಆ ಕ್ವಶನ್ಗೆ ಆನ್ಸರ್ ಇರಬೇಕು. ಎಲ್ಲ ಕೂಡ ಮೇಲೆ ಆನ್ಸರ್ ಇರ್ತದೆ, ಉತ್ತರ ಎಲ್ಲ ಮೇಲೆ ಇರ್ತದೆ. ನೋಡ್ಕೊಳ್ಳಿ, ಉತ್ತರ ಎಲ್ಲ ಮೇಲೆ ಇರ್ತದೆ. ಜಸ್ಟ್ ನೀವು ಓದ್ಕೊಂಡ್ಬಿಟ್ಟು ಬರಬೇಕು ಅಷ್ಟೇ. ಲಾಸ್ಟ್ ಕ್ವಶನ್ 24 ಏನು ಕೇಳಿದರೆ, कोई सहकार देते हुए 2 दिन की छुट्टी के लिए अपने प्रधानाध्यापक को एक ಪ್ರಾರ್ಥನಾ ಪತ್ರ ಲಿಖಿ. ಮೋಸ್ಟ್ ಇಂಪಾರ್ಟೆಂಟು ಚಿಟ್ಟಿ ಪತ್ರ ಕೇಳ್ತಾರೆ. ಚಿಟ್ಟಿ ಪತ್ರ 4 ಮಾರ್ಕ್ಸಿಗೆ ಬರ್ತದೆ, ನೋಡ್ಕೊಂಡಿರಿ. ಮೋಸ್ಟ್ ಇಂಪಾರ್ಟೆಂಟು ಪ್ಯಾಟ್ರನ್ನು ನೋಡ್ಕೊಳ್ಳಿ, ನಿಮ್ಮ ಶಾಲೆಯಲ್ಲಿ ಹೇಳಿದ್ದಾರೆ ಅದೇ ರೀತಿ ಬರೀರಿ ಸಾಕು. ಮೊದಲು ಚಿಟ್ಟಿ ಪತ್ರ ಹಾಕಬೇಕು, ಆಮೇಲೆ ದಿನಾಂಕ ಹಾಕಿ ಪ್ರೇಷಕ ಅಂತ ಬರೀರಿ, ಆಮೇಲೆ ಸ್ವಾಮಿ ಬರೀರಿ, ಆಮೇಲೆ ಆದರಣೀಯ ಮಹೋದಯ ವಿಷಯ ಬರೀಬೇಕು, ಆಮೇಲೆ ವಿಷಯದ ವಿವರಣೆ, ಲಾಸ್ಟಿಗೆ ಧನ್ಯವಾದ आपके ಆಜ್ಞಾಕಾರಿ ಛಾತ್ರ ಬರೀಬೇಕು, ಅಭಿಭಾವಕಿ ಹಸ್ತಾಕ್ಷರ. ಇಷ್ಟು ಬರೆದು ನಿಮಗೆ 4 ಮಾರ್ಕ್ಸನ್ನು ಕೊಡ್ತಾರೆ. ಎಷ್ಟೇ ಒಂದು ಕ್ವಶನ್ ಪೇಪರು ಈಗಲ್ಲಿ ಚಾನಲ್ ನಿಮಗೆ 8th SIT ಎಕ್ಸಾಮ್ಗೆ ಹಿಂದಿ ವಿಷಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಹಾಕಿದ್ದೀನಿ. ಅವನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸಿಗೆ ಶೇರ್ ಮಾಡಿ. ಆದಷ್ಟು ಬೇಗ ನಿಮಗೆ ಎಕ್ಸಾಮ್ ಆಗೋದ್ಮೇಲೆ ಕೀ ಆನ್ಸರ್ ಹಾಕ್ತೀನಿ, ಅವನು ನೋಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.